ರೀಸೆಂಟ್ ಆಗಿ ಮೋನಾಲಿಸಾ ಭೋನ್ಸ್ಲೆ ಅಂತ ಈ ಬೆಕ್ಕಿನ ಕಣ್ಣಿನ ಸುಂದರಿ ವೈರಲ್ ಆಗಿರ್ತಾಳೆ. ಜನರು ಮೀಡಿಯಾದವರು ಈಕೆ ಹಿಂದಿಂದ ಸುತ್ತಿರ್ತಾರೆ, ಸೆಲ್ಫಿ ತಗೊಳ್ಳೋಕೆ ಕಾಯ್ತಿರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಈಕೆ ಕೂಡ ಓವರ್ ನೈಟ್ ಫೇಮ್ ನ ಎಂಜಾಯ್ ಮಾಡ್ತಿರ್ತಾಳೆ. ಬಟ್ ಅತಿ ಆದ್ರೆ ಅಮೃತ ಕೂಡ ವಿಷ ಆಗುತ್ತೆ. ಇದು ಈಕೆ ವ್ಯವಹಾರದ ಮೇಲೆ ಪ್ರಭಾವ ಬೀರೋದಕ್ಕೆ ಶುರು ಮಾಡುತ್ತೆ. ವಿನಾಕಾರಣ ಈಕೆ ಇಲ್ಲ ಸಲ್ಲದ ಫ್ರಸ್ಟ್ರೇಷನ್ ನ ಅನುಭವಿಸಬೇಕಾಗುತ್ತೆ. ನೀವು ಈ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳ ಜೊತೆ ಈ ದೈತ್ಯ ಬಾಡಿ ಗಾರ್ಡ್ ಗಳು ಇರೋದನ್ನ ನೋಡಿರ್ತೀರಾ. ಯಾವಾಗಲಾದ್ರೂ ಯೋಚನೆ ಮಾಡಿದ್ರಾ ಏನಕ್ಕೆ ಇಷ್ಟೊಂದು ಟೈಟ್ ಸೆಕ್ಯೂರಿಟಿ ಕೊಡ್ತಾರೆ ಅವ್ರಿಗೆ ಅಂತ? ಅದಕ್ಕೂ ಮೊದಲು ಈ ಅಭಿಮಾನಿಗಳು ಅಂತ ಹೇಳ್ಕೊಂಡು ಸ್ಟಾರ್ಗಳ ಜೊತೆ ಸೆಲ್ಫಿ ತಗೊಳಕ್ ಬರೋರ ಮನಸ್ಥಿತಿ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ನಾನು ಈ ಸ್ಟಾರ್ ಜೊತೆ ಸೆಲ್ಫಿ ತಗೋತೀನಿ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತೀನಿ, ಜನ ಅದನ್ನ ನೋಡ್ತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ, ಲೈಕ್ ಮಾಡ್ತಾರೆ. ನನಗೆ ನನ್ನ ಮನಸ್ಸಿನಲ್ಲಿ ಅದೊಂದು ಒಳ್ಳೆ ಮೆಮೊರಿ ಆಗಿ ಉಳ್ಕೊಳ್ಳುತ್ತೆ. ಒಂದು ವೇಳೆ ಆ ವ್ಯಕ್ತಿ ಸ್ಯಾಡಿಸ್ಟ್ ಆಗಿದ್ರೆ, ಒಂದು ಸಣ್ಣ ಅವಕಾಶ ಸಿಕ್ಕರೂ ಆ ವ್ಯಕ್ತಿ ಅದನ್ನು ದುರುಪಯೋಗ ಪಡಿಸ್ಕೋತಾನೆ, ಆ ಸ್ಟಾರ್ಗೆ ಏನಾದ್ರೂ ತೊಂದರೆ ಮಾಡ್ತಾನೆ, ಆ ಕೆಟ್ಟ ಘಟನೆನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಖುಷಿ ಪಡ್ತಾನೆ. ಅದು ಅವನ ಜೀವನದ ಟ್ರೋಫಿ ಮೂಮೆಂಟ್ ಆಗಿರುತ್ತೆ. ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ, ಈ ಮೊನಾಲಿಸಾ ಜೊತೆ ಸೆಲ್ಫಿ ತಗೊಳಕ್ ಬರೋರೆಲ್ಲ ಒಳ್ಳೆಯವರಾಗಿರೋದಿಲ್ಲ. ಅದರಲ್ಲೂ ಸ್ಯಾಡಿಸ್ಟಿಕ್ ಮೆಂಟಾಲಿಟಿ ಇರೋ ಜನ